ಮೂಲಬಾಗಿಲು ಗಿರಿಜೀವಿ ಶಾಲೆಯಲ್ಲಿ ಕೊತ್ತಮಂಗಲ ಸುಬ್ರಹ್ಮಣ್ಯರವರಿಂದ ಉಚಿತ ಲೇಖರು. ನಗರದ ಸರ್ಕಾರಿ ಡಿವಿಜಿ ಪ್ರಾಥಮಿಕ ಶಾಲೆಯಲ್ಲಿ ಸಮಾಜ ಸೇವಕ ಕೊತ್ತಮಂಗಲ ಸುಬ್ರಹ್ಮಣಿ ಅವರು ಶಾಲಾ ಮಕ್ಕಳಿಗೆ ಹಮ್ಮಿಕೊಂಡ ಲೇಖನಿ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಾಕಷ್ಟು ಮಂದಿ ಜನರ ಬಳಿ ಹಣ ಇರುತ್ತದೆ, ಆದರೆ ಕೇವಲ ಕೆಲವರು ಮಾತ್ರ ದಾನ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ವಿದ್ಯೆಗೆ ದಾನ ಮಾಡುವುದು ಮಾತ್ರ ಶಾಶ್ವತ. ಆದ್ದರಿಂದ ವಿದ್ಯಾಕ್ಷೇತ್ರಕ್ಕೆ ದಾನ ಮಾಡುತ್ತಿರುವ ದಾನಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಎಂದರು. ಸುಬ್ರಹ್ಮಣಿ ಸರ್ ಅವರಿಂದ ಕಾರ್ಯಕ್ರಮವನ್ನು ಕುರಿತು ಮಾತನಾಡಲಿದ್ದಾರೆ. ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಸುಬ್ರಹ್ಮಣಿ ಅಂತ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಸುಬ್ರಹ್ಮಣಿ. ಇವತ್ತು ಡಿ.ವಿ.ಜಿ. ಗುಂಡಪ್ಪ ಸ್ಕೂಲಲ್ಲಿ ಚಿಕ್ಕದೊಂದು ಅಲ್ಲಿ ಸೇವೆ ಅಷ್ಟೇ ಇದು. ಇವತ್ತು ನಾನು ಕೊಟ್ಟಿರೋ ಚಿಕ್ಕದೇ, ಆದರೆ ನಿಮಗೆಲ್ಲ ತುಂಬ ಅವಶ್ಯಕತೆ ಇದೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ನಮ್ಮ ಸಾರು ಹೆಡ್ಮಾಸ್ಟರ್ ಸಾರು ಒಂದ್ಸತಿ ಭೇಟಿ ಕೊಟ್ಟಾಗ ನಾನು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೆ ಸ್ಕೂಲ್ ಕಡೆ ಬಂದಾಗ. ಸರಿ ಭೇಟಿ ಕೊಡೋಂತ ನೋಡಿದಾಗ ತುಂಬ ಸಂತೋಷ ಆಯಿತು. ಏನಕ್ಕಪ್ಪ ಸಂತೋಷ ಅಂದರೆ, ನಾನು ಕೂಡ ಮುಳಬಾಗ್ಲಲ್ಲಿ ಒಂದು ಚಿಕ್ಕ ಸ್ಕೂಲಲ್ಲಿ ಓದಿದ್ದೆ. ಹಳೆ ಬಿಲ್ಡಿಂಗ್ ನೋಡಿ ಹೊಸ ಬಿಲ್ಡಿಂಗ್ ನೋಡಿದಾಗ ತುಂಬ ಸಂತೋಷ ಆಯಿತು. ಇವತ್ತು ಈ ಸ್ಕೂಲ್ ನೋಡಿದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ ಥರನೇ ಇದೆ. ಇದು ಯಾರನ್ನು ಮೆಚ್ಚಿಸಕ್ಕೆ ಹಾಗೂ ಯಾರನ್ನು ನಾನು ಇದು ಮಾಡಕ್ಕೆ ಹೇಳ್ತಾ ಇಲ್ಲ. ತುಂಬ ಒಂದೊಂದು ಫ್ಲೋರ್ ನೋಡ್ತಾ ಇದ್ರೆ ತುಂಬ ಆಶ್ಚರ್ಯ ಆಗತ್ತೆ. ತುಂಬ ಸಂತೋಷ. ಯಾರು ಇದಕ್ಕೆ ಭಾಗವಹಿಸಿದ್ದೀರಾ, ಇಲ್ಲಿರೋ ಅತಿಥಿಗಳಾಗಿರ್ಬೋದು, ಈ ಸ್ಕೂಲ್ಗೆ ಸೇವಾ ಪಟ್ಟವ್ರು, ಕಷ್ಟಪಟ್ಟವ್ರಿಗೆ ಸಂತೋಷ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಅಷ್ಟು ಮಾತಾಡಕ್ಕೆ ಬರಲ್ಲ. ಜೈ ಹಿಂದ್, ಕರ್ನಾಟಕ. ಸಾರ್ವಜನಿಕರು ಮುಂದೆ ಬಂದು ಮಕ್ಕಳಿಗೆ ಸಹಾಯ ಮಾಡಿದ್ದಾದ್ರೆ ಸರ್ಕಾರಿ ಶಾಲೆಗಳು ಇನ್ನು ಉತ್ತುಂಗ ಮಟ್ಟಕ್ಕೆ ಏರುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಎಲ್ಲಾ ಸೌಲಭ್ಯಗಳು ಕೂಡ ಸಿಕ್ಕದಂಗಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ನಮ್ಮ ಮುಳಬಾಗಿಲು ತಾಲೂಕಿನವರಾಗಿರ್ತಕ್ಕಂತಹ ಸುಬ್ರಹ್ಮಣಿಯವರು ನಿಮ್ಗೆಲ್ರಿಗೂ ಕೂಡ ಉಚಿತವಾಗಿ ನೋಟ್ ಪುಸ್ತಕಗಳನ್ನ, ಲೇಖನ ಸಾಮಗ್ರಿಗಳನ್ನ ನೀಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಈ ರೀತಿಯಾಗಿರ್ತಕ್ಕಂತಹ ದಾನಿಗಳು ಮುಂದೆ ಬರಬೇಕು. ಸರ್ಕಾರಿ ಶಾಲೆಗಳಿಗೆ ದಾಖಲಾಗಿರ್ತಕ್ಕಂತಹ ಮಕ್ಕಳಿಗೆ ಹೆಚ್ಚಿನ ಸಹಾಯವನ್ನ ಮಾಡಬೇಕು. ಸಹಾಯವನ್ನ ಮಾಡಿದಾಗ ಮಕ್ಕಳಿಗೆ ಸಾಕಷ್ಟು ಅನುಕೂಲ ಆಗತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗತ್ತೆ. ಮಕ್ಕಳು ಹೆಚ್ಚಿನ ಆಸಕ್ತಿಯನ್ನ ವಹಿಸಿ ಮಕ್ಕಳು ವಿದ್ಯೆಯನ್ನ ಪಡಿತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸರ್ಕಾರಿ ಶಾಲೆಗಳಿಗೆ ದಾನಿಗಳು ಮನಸ್ಸು ಮಾಡಿ ಸಾಕಷ್ಟು ಮಟ್ಟಿಗೆ ಬಂದು ತಮ್ಮ ಕೈಲಾಗಿರ್ತಕ್ಕಂತಹ ಒಂದು ಸಹಾಯವನ್ನ ಮಾಡಬೇಕು. ಜನರ ಹತ್ರ ದುಡ್ಡಿದೆ, ದುಡ್ಡು ಇವತ್ತಿರತ್ತೆ, ನಾಳೆ ಇರೋದಿಲ್ಲ. ಆದ್ರೆ ದಾನ ಏನು ಮಾಡ್ತೀವಿ ಅದು ಶಾಶ್ವತವಾಗಿರತ್ತೆ. ಅದರಲ್ಲೂ ಕೂಡ ವಿದ್ಯಾದಾನವನ್ನ ಯಾರು ಮಾಡ್ತಾರೆ ಅವರಿಗೆ ಸಾಕಷ್ಟು ಪುಣ್ಯ ಕೂಡ ಸಿಗತ್ತೆ. ಮಕ್ಕಳೇ, ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂತಹ ಮುಖ್ಯೋಪಾಧ್ಯಾಯರು ಏನು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ, ಅವರ ಆಸಕ್ತಿಯಿಂದಾಗಿ ಶಾಲೆಗಳಿಗೆ ಬಹಳಷ್ಟು ದಾನಿಗಳು ಆಗಮಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯ ಶಿಕ್ಷಕರ ಪಾತ್ರ ಕೂಡ ಜಾಸ್ತಿ ಇದೆ. ಇದಕ್ಕೆ ಉತ್ತಮ ಉದಾಹರಣೆ ನಿಮ್ಮ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ನಮ್ಮ ಸೊಣ್ಣಪ್ಪ ಸರ್ ಅವರು. ಇವರಿಗೆ ತಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕು.
ಮಕ್ಕಳೇ, ಇವತ್ತು 70-80 ಸಂಖ್ಯೆಯಲ್ಲಿದ್ದಂತಹ ಮಕ್ಕಳ ಒಂದು ಶಾಲೆ ಇದು ಬಹಳಷ್ಟು ವರ್ಷಗಳ ಹಿಂದೆ. ಇವತ್ತು ಈ ಶಾಲೆ 1000 ಒಂದು ಮಕ್ಕಳಿರ್ತಕ್ಕಂತಹ ಒಂದು ಶಾಲೆ ಆಗಿದೆ. ಇದರಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರ ಒಂದು ಪಾತ್ರ ಮಹತ್ತರವಾಗಿದೆ. ನಾನು ಏನೋ ಒಂದು ವಿಚಾರ ಹೇಳ್ತಾ ಬಂದೆ. ದಾನಿಗಳನ್ನ ಕರೆದು ಅವ್ರ ಕೈಲಾಗ್ತಕ್ಕಂತಹ ಒಂದು ಸಹಾಯವನ್ನ ಪಡೆದು ಶಾಲೆಯ ಒಂದು ಅಭಿವೃದ್ಧಿಯನ್ನ ಮುಖ್ಯ ಶಿಕ್ಷಕರು ಮಾಡಬೇಕಾಗಿದೆ. ಇವತ್ತು ಒಸಾಟ್ ಕಂಪನಿಯವರು ಈ ಶಾಲೆಗೆ ಬೇಕಾಗಿರ್ತಕ್ಕಂತ ಕಟ್ಟಡವನ್ನ ಕಟ್ಟಿಸಿದ್ರು. ಆದ್ರೆ ಬೇರೆ ಎಲ್ಲಾ ಸೌಲಭ್ಯಗಳನ್ನ ಈ ಶಾಲೆಗೆ ತಂದಂತಹ ಕೀರ್ತಿ ಸೊಣ್ಣಪ್ಪ ಸರ್ ಅವರಿಗೆ ಸಲ್ಲತ್ತೆ. ಕೆಲವೊಂದು ದಾನಿಗಳು ಬಂದು ಶಾಲೆಗೆ CCTVಯನ್ನ ಕೊಡ್ಸಿರ್ತಾರೆ. ಇನ್ನು ಕೆಲವು ದಾನಿಗಳು UPS ಅನ್ನ ಕೊಟ್ಟಿರ್ತಾರೆ. ಈ ರೀತಿ ದಾನಿಗಳು ತಮ್ಮ ಕೈಲಾಗ್ತಕ್ಕಂತಹ ಸಹಾಯವನ್ನು ಮಾಡಿದಾಗ ಮಾತ್ರನೇ ಶಾಲೆಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಸೌಲಭ್ಯಗಳು ಲಭ್ಯ ಆಗುತ್ತೆ. ಸರ್ಕಾರ ಕೂಡ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಬೇಕು ಎಲ್ಲವನ್ನ ಕೊಡ್ತಾ ಇದೆ. ಆದ್ರೆ ಪರಿಪೂರ್ಣವಾಗಿ 100% ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ದಾನಿಗಳೇನಿದ್ದಾರೆ ಮುಂದೆ ಬಂದು ಇಡೀ ನಮ್ಮ ಮುಳಬಾಗಿಲೇ ಅಲ್ಲ, ಇಡೀ ನಮ್ಮ ಕೋಲಾರ ಜಿಲ್ಲೆ ಎಲ್ಲಾ ಶಾಲೆಗಳಿಗೂ ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆಯ ಏಳಿಗೆಗಾಗಿ ಶ್ರಮಿಸಬೇಕು. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳ ಒಂದು ಅಭಿವೃದ್ಧಿಯನ್ನ ದಾನಿಗಳು ಮಾಡಬೇಕು ಅಂತೇಳಿ ನಾನು ಈ ಒಂದು ವೇದಿಕೆ ಮೂಲಕ ಆಹ್ವಾನವನ್ನ ನೀಡ್ತಾ ಇದ್ದೀನಿ. ಇವತ್ತಿನ ದಿನ ಏನು ಸುಬ್ರಹ್ಮಣ್ಯವರು ಶಾಲೆಗೆ ಬಂದು ನಿಮ್ಗೆಲ್ಲ ಕೂಡ ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ, ಯಾರೋ ಬಡ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಲೇಖನ ಸಾಮಗ್ರಿ ಮತ್ತು ಪಠ್ಯ ಪುಸ್ತಕಗಳನ್ನ ನೀಡ್ತಾ ಇದ್ದಾರೆ. ನೀವು ಮಕ್ಕಳು ಏನು ದಾನಿಗಳು ನಿಮಗೆ ಪಠ್ಯ ಪುಸ್ತಕ ಲೇಖನ ಸಾಮಗ್ರಿಗಳನ್ನ ಕೊಡ್ತಾರೆ ಅದನ್ನ ನೀವು ಉತ್ತಮವಾಗಿ ಬಳಸ್ಕೋಬೇಕು. ಟೀಚರ್ಸ್ ನಿಮಗೆ ಪ್ರತಿದಿನ ಪಾಠ ಪ್ರವಚನಗಳನ್ನ ಏನೆಲ್ಲ ಮಾಡ್ತಾರೆ ಅದನ್ನ ನೀವು ಈ ನೋಟ್ ಪುಸ್ತಕಗಳಲ್ಲಿ ನೀವು ಬರ್ಕೊಂಡು ಅದನ್ನ ಉಪಯೋಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಆ ಪುಸ್ತಕ ಆಗ್ಲಿ ಪೆನ್ ಆಗ್ಲಿ ನೀವು ನಿರುಪಯುಕ್ತವಾಗಿ ಬಿಸಾಡಬಾರ್ದು. ಆಗ ಮಾತ್ರ ದಾನಿಗಳು ಏನ್ ನೀಡ್ತಾರೆ ಆ ಒಂದು ದಾನ ಸಾರ್ಥಕ ಆಗತ್ತೆ. ಇವತ್ತಿನ ದಿನ DVG ಶಾಲೆಗೆ ಬಂದು ಲೇಖನ ಸಾಮಗ್ರಿ ಮತ್ತು ಪಠ್ಯ ಪುಸ್ತಕಗಳನ್ನ ನೀಡ್ತಾ ಇರ್ತಕ್ಕಂತ ಸುಬ್ರಹ್ಮಣ್ಯ ಅವರಿಗೆ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮಗೆ ಹಾಗೂ ನಿಮ್ಮ ಒಂದು ಕುಟುಂಬಕ್ಕೆ ಆ ದೇವರು ಒಳ್ಳೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಗಮಿಸಿ 2 ಮಾತುಗಳನ್ನ ಆಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅಂತ ಕರೆದಿದ್ದಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಒಂದೇ ಪ್ರೀತಿಯ ಮಕ್ಕಳೇ, ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಈ ಭಾಗದ ಉದಯೋನ್ಮುಖ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಜಬೀವುಲ್ಲಾ ಸಾರ್ ಅವರೇ, ರೋಷನ್ ಟ್ರಸ್ಟಿನ ಅಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಕೊತ್ತಮಂಗಲ ಗ್ರಾಮದ ಸುಬ್ರಹ್ಮಣ್ಯರವರೇ, ಬೆಳಕು ವೇದಿಕೆಯ ಅಧ್ಯಕ್ಷರೇ ಹಾಗೂ ವಿಶೇಷವಾಗಿ ಮಕ್ಕಳ ಸೈಲೆಂಟ್, ಮಕ್ಕಳ ಮಾತು ನಿಲ್ಲಿಸಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪ್ರಾಮಾಣಿಕ, ದಕ್ಷ, ಕ್ರಿಯಾಶೀಲ ಅಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರು ಆಗಿರತಕ್ಕಂಥ ಸತೀಶ್ ಸರ್ ಅವರೇ, ಏನು ಈ ದಿನ ಇವತ್ತು ಈ ಕಾರ್ಯಕ್ರಮದಲ್ಲಿ ಲೇಖನಿ ಸಾಮಗ್ರಿಗಳನ್ನ
ವಿತರಣೆ ಮಾಡಿದಂತ ದಾನಿಗಳ ಸ್ನೇಹಿತರುಗಳಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣಿ ಸ್ನೇಹಿತರೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರೇ, ಯಾವುದೇ ಒಂದು ಸರ್ಕಾರಿ ಶಾಲೆ ಉಳಿಬೇಕಾದರೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಪಾತ್ರ ಬಹಳ ದೊಡ್ಡದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಹಿಂದಿನ ಶಿಕ್ಷಣ ಸಚಿವರಾಗಿರತಕ್ಕಂಥ ಶ್ರೀಯುತ ಮಧು ಬಂಗಾರಪ್ಪನವರ ಒಂದು ಆಡಳಿತದಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ. ಎಲ್ಲಾ ಶಾಲೆಗಳಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳ ಸಂಘವನ್ನ ಮಾಡಿ, ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಶಾಲೆಗೆ ಬೇಕಾಗಿರತಕ್ಕಂತ ಯಾವುದೇ ಶೈಕ್ಷಣಿಕ ಪರಿಕರಗಳನ್ನ ಹಳೆ ವಿದ್ಯಾರ್ಥಿಗಳಿಂದ ಪಡೆಯಿರಿ ಹಾಗೂ ದಾನಿಗಳಿಂದ ಪಡೆದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಂತಕ್ಕಂಥದ್ದನ್ನ ಒಂದು ಆದೇಶವನ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಮತ್ತು ಬೆಳೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ಈಗಲೂ ಮಾಡಿದ್ದಾರೆ. ಅಂತಹದ್ರಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ ಅನೇಕ ದಾನಿಗಳು ಮುಂದೆ ಬಂದಿದ್ದಾರೆ. ಆ ದಾನಿಗಳ ಸಾಲಿನಲ್ಲಿ ನಮ್ಮ ಕೊತ್ತಮಂಗಲ ಸುಬ್ರಹ್ಮಣ್ಯ ಸಾರ್ ಅವರು ಕೂಡ ಒಬ್ಬರು. ಅವರು ಏನು ತನ್ನ ಸ್ವಂತ ದುಡಿಮೆಯಲ್ಲಿ, ಅವರೇನು ಪಾಪ ದೊಡ್ಡ ಲ್ಯಾಂಡ್ ಆರ್ಡ್ ಮನೆಯಿಂದ ಬಂದಿರತಕ್ಕಂಥವ್ರಲ್ಲ, ಒಬ್ಬ ರಾಜಕಾರಣಿಯ ಮನೆತನದಿಂದ ಬಂದಿರತಕ್ಕಂಥವ್ರಲ್ಲ. ನಮ್ಮ ಹಾಗೆ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಒಂದು ಸಣ್ಣ ಕೆಲಸವನ್ನ ಮಾಡ್ತಾ ಕನ್ನಡ ಪರ ಸಂಘಟನೆಗಳಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವರ ಸಂಪಾದನೆಯಲ್ಲಿ ಒಂದಿಷ್ಟು ಸರ್ಕಾರಿ ಶಾಲೆಗಳು ಉಳಿಸಿ ಬೆಳೆಸುವುದಕ್ಕೆ ದಾನವನ್ನ ಮಾಡ್ತಿದ್ದಾರೆ. ನಾನೀಗಾಗಲೇ ಒಂದು ವರ್ಷದಿಂದ ನಾನು ಅವರನ್ನ ದೂರವಾಣಿಯಿಂದ ಸಂಪರ್ಕ ಮಾಡಿದ್ದೆ. ಅವರು ಬಂಡಾರಹಳ್ಳಿ, ಕೊತ್ತಮಂಗಲ, ಉತ್ತನೂರು ಬೇರೆ ಬೇರೆ ಶಾಲೆಗಳಲ್ಲಿ ಪರಿಕರಗಳನ್ನ ವಿತರಿಸಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟಾಗ ನಾನು ಅವರನ್ನ ಸಂಪರ್ಕ ಮಾಡಿದಾಗ, ಸಾರ್ ನಿಮ್ ಶಾಲೆಗೆ ಒಂದ್ಸಾರಿ ನಾನು ಬರ್ತೇನೆ, ನನ್ನ ಕೈಲಿ ಆಗಿದ್ದಂತರ ನಾನು ಮಾಡ್ತೇನೆ ಸರ್ ಅಂತ ಹೇಳಿದ್ರು. ಒಂದು ವಾರದಿಂದ ಅವರು ಬಂದು ನಮ್ಮನ್ನ ಸಂಪರ್ಕ ಮಾಡಿ, ಸರ್ ನಾವು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಒಂದಿಷ್ಟು ಬಡ ಮಕ್ಕಳಿಗೆ ನಾನು ಪರಿಕರಗಳನ್ನ ವಿತರಣೆ ಮಾಡ್ತೀನಿ ಸರ್ ಅಂತ ಹೇಳಿ ಹೋದ್ರು. ನೆನ್ನೆನೆ ತಂದವರು ಎಲ್ಲಾ ಪರಿಕರಗಳನ್ನ ಶಾಲೆಯಲ್ಲಿ ಇಟ್ಟು ಇವತ್ತು ಅವರ ಕೈಯಾರೆ ನಮ್ಮ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಸತೀಶ್ ಸಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಕೌನ್ಸಿಲರ್ ಅವರ ಮುಂದಾಳತ್ವದಲ್ಲಿ ನಿಮ್ಮೆಲ್ಲರೂ ಕೂಡ ಇವತ್ತು ಪರಿಕರಗಳನ್ನ ನೀಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆಯಸ್ಸು, ಆರೋಗ್ಯ, ಐಶ್ವರ್ಯ ನೀಡಲಿ, ಮತ್ತಷ್ಟು ಶಾಲೆಗಳನ್ನ ಉಳಿಸಿ ಬೆಳೆಸುವಂತ ಕೆಲಸ ಅವರು ಮಾಡ್ಲಿ ಅಂತೇಳಿ ನಾನು ಅವರನ್ನ ಅಭಿನಂದಿಸ್ತಾ ಇದ್ದೇನೆ. ಮಕ್ಕಳ ನಾಳೆ ಸುಮಾರು 3 ಗಂಟೆಗೆ ಮತ್ತೊಬ್ಬ ದಾನಿಗಳು ನಮ್ಮ ಶಾಲೆಗೆ ಆಗಮಿಸ್ತಾ ಇದ್ದಾರೆ. LKG ಮತ್ತು UKG ಹಾಗೂ 1ನೇ ತರಗತಿಯ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ಗಳನ್ನ ಕೊಡುವಂತ ಒಂದು ಕಾರ್ಯಕ್ರಮ ನಾಳೆ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ದಿನ ರಾಜಸ್ಥಾನದಿಂದ ಒಬ್ಬ ದಾನಿಗಳು ಬರ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮ ಎಲ್ಲರೂ ಕೂಡ ಒಂದು ಎಜುಕೇಶನ್ ಕಿಟ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಕ್ವಾಲಿಟಿ ಬ್ಯಾಗು, ಅದರಲ್ಲಿ ಒಂದಿಷ್ಟು ನೋಟ್ ಬುಕ್ಸ್, ಜಾಮಿಟ್ರಿ ಇವೆಲ್ಲವನ್ನು ಒಳಗೊಂಡಂತಹ ಒಂದು ಎಜುಕೇಶನ್ ಕಿಟ್ ಅನ್ನ ನಾವು ಆಗಸ್ಟ್ 15ನೇ ತಾರೀಕು ಆ ದಾನಿಗಳ ಮುಖಾಂತರ ನಿಮಗೆ ನೀಡುತ್ತಿದ್ದೇವೆ. ಹಾಗೆ ಆ ದಿನ ಮತ್ತೊಬ್ಬ ದಾನಿಗಳು ಕೂಡ ಟ್ರ್ಯಾಕ್ ಶೂಟ್ ಅನ್ನ ಕೊಡುವಂತ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಏನು ಸರ್ಕಾರ ಮಾಡಿರ್ತಕ್ಕಂತ ಒಂದು ಕಾರ್ಯಕ್ರಮ,
ಸರ್ಕಾರ ಮಾಡಿರ್ತಕ್ಕಂಥ ಒಂದು ಆದೇಶವನ್ನ ನಾವು ಚಾಚೂ ತಪ್ಪದೆ ನಮ್ಮ ಶಾಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದನ್ನ ಎಲ್ಲಾ ಮಕ್ಕಳು ಕೂಡ ಚೆನ್ನಾಗಿ ಬಳಸ್ಕೊಂಡು ನೀವು ಉತ್ತಮ ವಿದ್ಯಾರ್ಜನೆಯನ್ನ ಪಡಿಬೇಕಂತೇಳಿ ಆ ಗುಂಡಪ್ಪ ತಾತನವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ, ಪುಟಾಣಿ ಮಕ್ಕಳಿಗೂ ಹಾಗೂ ಈ ದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಕೊತ್ತಮಂಗಲ ಸುಬ್ರಹ್ಮಣ್ಯ ಸಾರ್ ಅವರಿಗೂ ಹಾಗೂ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಬೆಳಕು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಹತ್ಕುಂಟೆ ಸುಬ್ರಹ್ಮಣ್ಯ ಸಾರ್ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ, ದೃಶ್ಯ ಮಾಧ್ಯಮದವರಿಗೂ ಅಭಿನಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಇವತ್ತು ಎಲ್ಲರೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯಾಧಿ ಗಣ್ಯರೇ, ಎಲ್ಲ ಬೋಧಕ ವರ್ಗದವರೇ, ಎಲ್ಲ ವಿದ್ಯಾರ್ಥಿನಿಯರೇ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುಬ್ರಹ್ಮಣ್ಯವರು, ಕೊತ್ತಮಂಗಲ ಸುಬ್ರಹ್ಮಣ್ಯವರು ಸುಮಾರು ದಿನಗಳಿಂದ ನೀವು ಬರ್ಲೇಬೇಕು ಸರ್ ಅಂತ ಕರೀತಾ ಇದ್ದಾರೆ. ಅದರಿಂದ ಇವತ್ತು ನಮ್ಮಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಸಾವು ಆಗಿದ್ರು ಕೂಡ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಶಾಸಕರು ಬಂದಿದ್ರು, ಅದು ಮುಗಿಸ್ಕೊಂಡು ಇಲ್ಲಿ ಬೇಗ ಹೋಗ್ಬೇಕಾಗಿತ್ತು. ಆದ್ರೆ ನಮ್ಮ ಸುಬ್ರಹ್ಮಣ್ಯವರು ಬರ್ಲೇಬೇಕು ಸರ್ ನೀವು ಅಂತ ಪದೇ ಪದೇ ಫೋನ್ ಮಾಡಿದ್ರು. ಅದಕ್ಕೆ ನಮ್ಮ ರೋಷನ್ ಟ್ರಸ್ಟ್ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿದ್ರು, ಅವ್ರಿಗೂ ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದ್ವಿ. ಎಲ್ಲ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಸಾರ್ ಹೇಳಿದ್ದಾರೆ. ಮುಖ್ಯವಾಗಿ ಎಲ್ಲಾ ಸವಲತ್ತುಗಳು ಸರ್ಕಾರ ಇವತ್ತು ನಿಮ್ಗೆ ಕೊಟ್ಟಿದೆ. ಇವತ್ತು ಅದ್ರ ಜೊತೆಗೆ ನಮ್ಮ ಸುಬ್ರಹ್ಮಣ್ಯ ಅವರು ನಮ್ಮ ಶಾಲೆಗೆ ಪುಸ್ತಕಗಳು ಕೊಟ್ಟಿದ್ದಾರೆ. ನಾನು ಹಳೆ ವಿದ್ಯಾರ್ಥಿಯಾಗಿ, ನಗರಸಭಾ ಸದಸ್ಯನಾಗಿ, ನಮ್ಮ ಎಲ್ಲ ವಿದ್ಯಾರ್ಥಿ ಪರವಾಗಿ, ಶಾಲೆಯ ಪರವಾಗಿ, ನಮ್ಮ HM ಪರವಾಗಿ, ಎಲ್ಲ ಟೀಚರ್ಸ್ ಪರವಾಗಿ ನಮ್ಮ ಸುಬ್ರಹ್ಮಣ್ಯ ಅವ್ರಿಗೆ ಅನಂತ ಧನ್ಯವಾದ ತಿಳಿಸ್ತಾ, ಈ ಬುಕ್ಕನ್ನ, ಈ ಪುಸ್ತಕ ಮತ್ತು ಏನ್ ಕೊಡ್ತಾ ಇದಾರೆ ಅವರು 100 ಜನ ಮಕ್ಕಳಿಗೆ, ಅವ್ರ ದೇವರು, ಅವರು ದುಡ್ದು ಏನೋ ಅವರು ಎಲ್ಲೋ ಇದ್ ಮಾಡಿ ಬಂದಿರ್ತಲ್ಲ, ಸ್ವಂತ ದುಡಿಮೆಯಿಂದ ಸಂಪಾದನೆ ಮಾಡಿ ಬೆಂಗಳೂರಿನಲ್ಲಿ ಪಾಪ ಇಲ್ಲಿ ಬಡ ಮಕ್ಕಳಿಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕಂತ, ಅವ್ರೇನ್ ಶ್ರೀಮಂತರಲ್ಲ, ನಮ್ಮಂತವ್ರು ಅವರು, ಆದ್ರೂ ಕೂಡ ಬಡ ಮಕ್ಕಳು ಮುಂದೆ ಬರ್ಬೇಕಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ 100 ಮಕ್ಕಳಿಗೆ ಇವತ್ತು ಪುಸ್ತಕ ಮತ್ತು ಇತರೆ ಪೆನ್ನು, ಪುಸ್ತಕ, ಬೇರೆ ಬೇರೆ ಏನೇನ್ ಕೊಡ್ತಾ ಇದಾರೆ ಅದೆಲ್ಲ ನೀವು ಪಡ್ಕೊಂಡು, ಅದು ಬರೆದ್ರೆ ವೇಸ್ಟ್ ಮಾಡಬಾರ್ದು. ಅದು ನೀವು ಕ್ಲೀನ್ ಆಗಿ ಬರೆದು ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಆ ಪುಣ್ಯ ಅವ್ರು ಸೇರ್ತದೆ. ಅದಕ್ಕಾಗಿ ಈ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ನಮ್ಮ ಶಾಲೆಗೆ ಏನು ಲೇಖನಿಗಳು ಏನನ್ನು ಕೊಡ್ತಾ ಇದಾರೆ ಅದ್ರ ಎಲ್ರೂ ಪರವಾಗಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಅಟ್ರಾಕ್ಷನ್ ಯಾರಂದ್ರೆ ಇವರು ನಮ್ಮ ಸೊಣ್ಣಪ್ಪ ಸಾಹೇಬ್ರು, ಅವ್ರಿಗೂ ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲೇ ಮೊದಲಿಗೆ DVG ಶಾಲೆಗೆ ಪುಸ್ತಕಗಳನ್ನ ಏನು ನಮ್ಮ ಸತೀಶ್ ಸರ್ ಅವರು ಕೊಟ್ಟಿರೋದು ಇದೇ ಶಾಲೆಗೆಲ್ಲ ಸರ್, ಫಸ್ಟ್ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸತೀಶ್ ಸರ್ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನೋಡಿ ರೋಷನ್ ಟ್ರಸ್ಟ್ ನ ಅಧ್ಯಕ್ಷರು ಇವ್ರು ಪಾಪ ಓದಿಲ್ಲ, ಆದ್ರೂ ಕೂಡ ಸಮಾಜದಲ್ಲಿ ಬೇರೆಯವ್ರು ಕೂಡ ಓದ್ಬೇಕು, ಅವ್ರ ಸಮಾಜದಲ್ಲಿ ಮುಂದೆ ಬರ್ಬೇಕಂತ ರೋಷನ್ ಟ್ರಸ್ಟ್ ಅಂತ ಅವರೇ ಒಂದು ಸಂಘಟನೆಯನ್ನ, ಒಂದು ಸಂಸ್ಥೆಯನ್ನ ಕಟ್ಕೊಂಡು ಇವತ್ತು ಒಂದು ಶಾಲೆ ಮಾಡಿದ್ದಾರೆ. ಅವ್ರದೇ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕ್ಲಾಸ್ ಹೊಡಿಬೇಡಿ, ಕೇಳ್ರಿ, ಫಸ್ಟ್ ಕ್ಲಾಸ್ ಸ್ಟಾಪ್ ಮಾಡಿ. ಅವರು ಪಾಪ ಓದಿಲ್ಲ ಅಂದ್ರೂ ಕೂಡ ಸಮಾಜದಲ್ಲಿ ನಾನು ಓದಿಲ್ಲ ಅವ್ರಂದ್ರೂ ಕೂಡ ಬೇರೆಯವ್ರು ಓದ್ಬೇಕು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರ ಸಮಾಜದಲ್ಲಿ ಬೇರೆ ಬೇರೆ ಶಾಲೆಗಳು, ಎಲ್ಲ ಉರ್ದು ಶಾಲೆಗಳಿಗೆ, ಕನ್ನಡ ಶಾಲೆಗಳಿಗೆ ವಿಸಿಟ್ ಮಾಡ್ತಾ ಇದ್ರು. ಅವ್ರೇನ್ ಗೌರ್ಮೆಂಟ್ ಅಧಿಕಾರಿ ಅಲ್ಲ, ಅವ್ರ ಪಾಪ ನಮ್ಮಂತ ಸಾಮಾನ್ಯ ವ್ಯಕ್ತಿನೇ. ಆದ್ರೆ ಕೂಡ ಶಾಲೆಗಳಿಗೆ ಹೋದ್ರೆ ಆ ಇವ್ರಿಗೆ ಟೀಚರ್ಸ್ ಭಯ ಇರ್ತದೆ ಅಂತ ಅವರು ಒಂದು ಸಂಘಟನೆ ಮಾಡ್ಕೊಂಡು ರೋಷನ್ ಎಜುಕೇಶನ್ ಟ್ರಸ್ಟ್ ಅಂತ ಮಾಡ್ಕೊಂಡು ಪಾಪ ಎಲ್ಲಾ ಶಾಲೆಗಳಿಗೆ, ನೂಗಲ್ ಬಂಡೆ ಭಾಗದಲ್ಲಿ ಎಲ್ಲಾ ಶಾಲೆಗಳಿಗೂ ವಿಸಿಟ್ ಮಾಡ್ತಾ ಇದ್ರು. ತದನಂತರ ಇವರೇ ಹೊಡಿಬೇಡಿ, ಅವರೇ ಒಂದು ಶಾಲೆ ಕಟ್ಕೊಂಡು ಇವತ್ತು ನೂಗಲ್ ಬಂಡೆಯಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಅಲ್ಲೂ ಕಡಿಮೆ ದುಡ್ಡಿನಲ್ಲಿ ಒಳ್ಳೆ ಗುಣಮಟ್ಟವಾದ ಒಂದು ಶಿಕ್ಷಣ ಕೊಡ್ಬೇಕಂತ ಅಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕರವರ ಪರವಾಗಿ, ಎಲ್ಲ ನಮ್ಮ ಗಣ್ಯರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ರೋಷನ್ ಟ್ರಸ್ಟ್ ನ ಅಧ್ಯಕ್ಷರಾದಂತ ಜಬೀಲ್ಲಾ ಅವ್ರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಮ್ಮ
DVG ಶಾಲೆಯಲ್ಲಿ ನಮ್ಮ ಪತ್ರಕರ್ತರು ಯಾರಾದ್ರೂ ತುಂಬಾ ಸಹಕಾರ ಇದೆ ಅಂದ್ರೆ ನಮ್ಮ ಸುಬ್ರಹ್ಮಣ್ಯ ಅವರು ಕೂಡ ಸತತವಾಗಿ ನಮ್ಮ ಶಾಲೆಗೆ ಯಾವುದೇ ಈ ನಮ್ಮ DVG ಶಾಲೆಗೆ ಏನೇ ಕಾರ್ಯಕ್ರಮ ಇದ್ರು ಕೂಡ ಅವ್ರು ಖುದ್ದಾಗಿ ಬಂದು ಹೆಚ್ಚಿನ ಪ್ರಚಾರ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಏನು ನಾವು ಹೇಳಷ್ಟೇನಿಲ್ಲ, ಸತೀಶ್ ಸರ್ ಪ್ರತಿಯೊಂದು ಹೇಳಿದ್ದಾರೆ. ನಿಮ್ಗೆ ಏನು ಮುಖ್ಯ ಏನಂದ್ರೆ ನಿಮ್ಗೆ ಎಲ್ಲ ಸವಲತ್ತು ಸಿಗ್ತಾ ಇದೆ, ನೀವು ಓದ್ಕೊಂಡ್ರೆ ಸಾಕು. ನೀವು ಓದ್ಕೊಂಡ್ರೆ ನಿಮ್ಮ ಶಾಲೆಯಲ್ಲಿ ಈ ತಂದೆ ತಾಯಿ ಯಾರಂದ್ರೆ ನಿಮ್ಗೆ ತಂದೆ ಫಸ್ಟ್ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಮೊಳ್ಕೊಂಡಿರ್ತಾರೆ. ಬೆಳಗ್ಗೆ ಆದ ತಕ್ಷಣ ಏನಾಗ್ತೀರಾ, ರೆಡಿ ಆಗ್ತೀರಾ, ಶಾಲೆಗೆ ಬಂದ್ಬಿಡ್ತೀರಾ. ಶಾಲೆಗೆ ಬಂದ್ಮೇಲೆ ಯಾರ ಜವಾಬ್ದಾರಿ? ಶಿಕ್ಷಕರ ಜವಾಬ್ದಾರಿ. ಶಿಕ್ಷಕರ ಜವಾಬ್ದಾರಿ ಏನಂದ್ರೆ ನಿಮ್ಗೆ ಓದ್ಸೋದು. ನೀವು ಓದ್ರೆ ನೀವು ಒಳ್ಳೆಯವರು ಆಗ್ತೀರಾ, ನಿಮ್ ಜೀವನ ಒಳ್ಳೇದಾಗ್ತದೆ. ನೀವು ಓದಿಲ್ಲ ಅಂದ್ರೆ ನೀವೇ ಹಾಳಾಗ್ತೀರಾ. ಅದಕ್ಕೆ ನಾನು ಹೇಳೋದು ಒಂದೇ ಮಾತು, ನೀವು ಚೆನ್ನಾಗಿ ಓದ್ಕೊಳ್ರಿ, ನಿಮ್ ಭವಿಷ್ಯ ಚೆನ್ನಾಗಿರ್ತದೆ. ಅದಕ್ಕಾಗಿ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರು ಕೂಡ ವಂದಿಸುತ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.